ಇಲ್ಲದ ಯಾಕಿಟ್ಟರಿ ಚುಕ್ಕಿ 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 ಅತ್ತಿಯರ ನೀವೇ ಅತ್ತಿಯರ ಫೋನ್ ಸೊಂಡಿ ಬಾಯಂಗ್ ಹೊಡಿತೇನೆ ಮತ್ತೆ ಹಂಗ ಅಲ್ಲ ಸುಮ್ಮನದನಂತೇಳಿ ನಾಡಿದ್ದ ಆಟ ಆಗೈತೆ ನಿಮ್ಮಿಬ್ರದ್ದು ಪೈಪೋಟಿ ಮ್ಯಾಗ ಮಾಡ್ಕೊಂತ ಹೋಗ್ಲಿ ಬಿಡು ಮನಿ ಸಸ್ಯಾರ ಸುಮ್ಮನಿದ್ರ ಇವತ್ತು ರೊಕ್ಕ ಕೊಟ್ಟು ನೀನು ಫೋನ್ ಕೊಡ್ಸತ್ಲೆ ಚೆಕ್ಕಿ ಅಂತ ಹಾಡು ಹೇಳಕತ್ತಿಯಲ್ಲ ಎಲ್ಲಿಂದ ಬಂತ ತಿಳ್ಕೊಂಡಿ ರೊಕ್ಕ ನಿಮ್ಮ ಅವನ್ ದವಾಖಾನೆಗೆ ಇಟ್ಟಿದ್ ರೊಕ್ಕದ ನಿನ್ನ ಗಂಡ ಕೊಡ್ಸಂಗಿಲ್ಲ ಅಂತ ನಾಟಕ ಮಾಡತ್ಲೆ ಪಾಪ ನನ್ನ ಗಂಡ ಹೋಗ್ಲಿ ಪಾಪ ಅಂತ ದವಾಖಾನೆಗೆ ಇಟ್ಕೊಂಡಿದ್ ರೊಕ್ಕನು ತಂದು ಫೋನ್ ಕೊಡ್ಸಿದ್ರೆ ಮತ್ತೆ ನಾಟಕ ಮಾಡಕತ್ತಾಳದನ್ನ ಹಿಡ್ಕೊಂಡು ಚುಕ್ಕಿ ಅಂತ ಚುಕ್ಕಿ ಇಕ್ತನ್ ನೋಡನ್ ಬೇಸಾಗಿ ಗಲ್ಲದ ಮ್ಯಾಗ ಚುಕ್ಕಿನ ಏನ ಹಂಗ ಅಲ್ಲ ಮತ್ತೆ ಬಾಸಾಳನ ಮೂಡಿರ್ಬೇಕು ಕೊಡು ಹೊಡ್ತಕ್ಕ ಏಯ್ ನಿನಗೇನ್ ಪೆಕ್ಕಲಾಗಿ ಹೇಳ್ಬೇಕಾ ಅಲ್ಲೇ ನಿಮ್ಮ ಅಕ್ಕನ ಮ್ಯಾಗ ಇಷ್ಟು ಹ್ಯಾಪಂತ ಮಾಡಕತ್ತಿಯಲ್ಲ ಯಾರಕ್ಕೆ ನಿಮ್ಮ ಅಕ್ಕ ಹೋದಲ್ಲ ಸ್ವಂತ ಅಕ್ಕಿ ನಿನ್ನ ಇವ್ರ ಮೈದ್ನಗ್ ತಗೋಬೇಕಂತ ಆಸೆ ಪಟ್ಟಿದ್ದಕ್ಕೆ ನೀ ಮನಿ ಸುಸಿಯಾಗಿದ್ದ ಅದನ್ನ ತಿಳ್ಕೊ ಮೊದಲ ಏನ ಆಕಿ ಏನ್ ಕೇಳಲಿಲ್ಲ ಅಂದ್ರೆ ನಾ ಏನ್ ತಿಪ್ಪ. ಹಾಯ್ ಫ್ರೆಂಡ್ಸ್, ಫೈನಲಿ ನಾವು ಕ್ರಿಕೆಟ್ ಜಗತ್ತಿನಲ್ಲಿ ತಂಪಾದ ಘಟನೆಗಾಗಿ ಕಾಯುತ್ತಿದ್ದೇವೆ. ನಾನು ಕೂಡ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ ಅಭಿಮಾನಿಯಾಗಿದ್ದೇನೆ ಮತ್ತು ಅದರ ಬಗ್ಗೆ ಬಹುತೇಕ ಎಲ್ಲವನ್ನು ತಿಳಿದಿದ್ದೇನೆ. ಅದಕ್ಕಾಗಿಯೇ ನಾನು ಯಾವಾಗಲೂ ನನ್ನ ಜ್ಞಾನದಿಂದ ಹಣವನ್ನು ಗಳಿಸಲು ಲಾಭದಾಯಕ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇನೆ ಮತ್ತು ಮುಂಬರುವ ಪಂದ್ಯಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ಉದ್ದೇಶಗಳಿಗಾಗಿ ನಾನು ಯಾವಾಗಲೂ ಅಂತಾರಾಷ್ಟ್ರೀಯ ಪ್ರಮಾಣಗಳೊಂದಿಗೆ OneXBet ವಿಶ್ವಾರ್ಹ ಸೇವೆಯನ್ನು ಬಳಸುತ್ತೇನೆ. ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ. ಬೆಟ್ಟಿಂಗ್ ಲೈನ್ ಇಂಟರ್ಫೇಸ್ ಹಣವನ್ನು ಹಿಂತೆಗೆದುಕೊಳ್ಳುವುದು. ಇಲ್ಲಿ ನೀವು ಆಟದ ಸ್ಕೋರ್ಗಳನ್ನು ಊಹಿಸಬಹುದು ಮತ್ತು ಅದರ ಮೇಲೆ ನಿಜವಾದ ಹಣವನ್ನು ಗಳಿಸಬಹುದು. ಮತ್ತು IPLನಲ್ಲಿ ಬೆಟ್ಟಿಂಗ್ ಮಾಡುವ ಮೂಲಕ ನೀವು ಡ್ರಾಗಳಲ್ಲಿ ಪಾಲ್ಗೊಳ್ಳುವಿರಿ ಮತ್ತು OneX ತಂಡವು ಆಟಗಾರರಿಗಾಗಿ ಸಿದ್ಧಪಡಿಸಿದ ತಂಪಾದ ಬಹುಮಾನಗಳನ್ನು ಒಂದನ್ನು ನೀವು ಗೆಲ್ಲಬಹುದು. ಇಲ್ಲಿ ನೀವು ವಿವಿಧ ರೀತಿಯ OneX ಆಟಗಳನ್ನು ಕೂಡ ಆಡಬಹುದು. ಕ್ಯಾಸಿನೋ, ಬ್ಲ್ಯಾಕ್ ಜಾಕ್, ರೋಲೆಟ್, ಬ್ಯಾಕರೆಟ್, ಪೋಕರ್ಗಳನ್ನು ಸಹ ಕಾಣಬಹುದು. ನನ್ನ ಫೇವರೆಟ್ ಗೇಮ್ ಕ್ರಾಶ್ ಆಗೈತಿ, ಏಕೆಂದರೆ ಇದು ತುಂಬಾ ಸರಳವಾದ ನಿಯಮಗಳನ್ನು ಹೊಂದಿವೆ. ವಿಜೇತ ಮೊತ್ತವನ್ನು ಹಲವಾರು ಬಾರಿ ಗುಣಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸೇವೆಯು ಎಷ್ಟು ತಂಪಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಲು ನೋಂದಣಿ ಸಮಯದಲ್ಲಿ ನನ್ನ ಪ್ರೊಮೋ ಕೋಡ್ ನೇಮ್ ಕೋಡ್ ಅನ್ನು ಬಳಸಿ ಮತ್ತು 42,900 INR ವರೆಗೆ ಸ್ವಾಗತ ಬೋನಸ್ ಅನ್ನು ಸ್ವೀಕರಿಸಿ. ಲಿಂಕ್ ಮತ್ತು ಕೋಡ್ಗಳನ್ನು ನಾನು ನನ್ನ ಪಿನ್ ಕಮೆಂಟ್ ನಲ್ಲಿ ಕೊಟ್ಟಿದ್ದೇನೆ. ಮನಿ ಸುಸಿಯಾಗಿ ಅಂತ ಮಾಡ್ಕೊಂತಿದ್ದಿಲ್ಲ, ನಾ ಬೇರೆ ಕನ್ನೆ ತರಬೇಕಂತೇಳಿ ಇದ್ದಿದ್ದೆ. ಏನ ಆ ಬಾಳ ಆಕಿನೂ ಕೇಳ್ತಾ ಇದ್ದಾಳ, ಹೋಗ್ಲಿ ಬಿಡ ಇರ್ಲಿ ಅಂತೇಳಿ ನೀನು ಇಷ್ಟಪಟ್ಟಿದ್ದಿ ಅನ್ನೋ ಕಾರಣಕ್ಕೆ ನನ್ನ ಮಗನೂ ಸುಮ್ಮನಾದ್ನಲ್ಲ ಅಂತೇಳಿ ಮದ್ವಿ ಮಾಡ್ಕೊಳಕ್ ಒಪ್ಕೊಂಡಿದ್ದ. ಏನ ಇಲ್ಲ ಅಂದ್ರೆ ಬಂಗಾರ ಅಂತ ಹುಡುಗಿ ಏನ್ ಈಗ ಮದ್ವಿ ಮಾಡ್ಕೊಂಡು ಬೇರೆ ಊರಿಗೆ ಹೋಗ್ತೀಗ ಅಮೆರಿಕಕ್ಕೆ. ಇಲ್ಲ ಅಂದ್ರೆ ಆ ಹುಡುಗಿ ನನ್ನ ಮಗನ ಸಲುವಾಗಿ ದಾರಿ ಕಾಯಕತ್ತಿತ್ತು, ಅದು ಗೊತ್ತ ನಿನಗ? ಮತ್ತ ನೀ ಮನಿಗ್ ಬರಕ್ ಕಾರಣನ ಆಕಿ ಮ್ಯಾಗ ಹ್ಯಾಪಂತ ಮಾಡ್ತೀಯನ? ನೋಡ ಅಕ್ಕ ತಂಗಿ ಇದೆಲ್ಲ ಚಂದಾಗಿ ಸಂಬಂಧ ಬೆಳೆಸ್ಕೊಂಡು ಹೋದ್ರ ಉಳಿತೈತಿ. ಇಲ್ಲ ಹ್ಯಾಪಂತ ಮಾಡ್ಕೊತ ಹಿಂಗ ಹೇಳ್ತಿನ್ಕೊಂತ ಬರೋ ನಾಲ್ಕು ಕಾಸಿ ಹೊಡೆದಾಡ್ಕೊಂತ ಫೋನ್ ಹಿಡ್ಕೊಂಡು ಮಕ ಮಾರಿ ತಿರುಕೊಂತ ಹಾಯ್ ಫ್ರೆಂಡ್ಸ್ ಅಂತ ಅಡ್ಡಾಡಿದ್ರೆ ಏನು ಉಳಿಯಂಗಿಲ್ಲ. ಏನ ನೀವು ಈ ಮನಿ ಸ್ವಸ್ತ್ಯಾರ ಅನ್ನೋದಕ್ಕಿಂತ ಮುಂಚೆ ಅಕ್ಕ ತಂಗಿಯಾರ ಅನ್ನೋದು ಮರಿಬೇಡ್ರಿ. ಮನುಷ್ಯ ಬೇಕಕ್ಕನ, ರೊಕ್ಕ ಬೇಕಾಗಲ್ಲ. ಏನ ರೊಕ್ಕ ಬಂದ್ ನೋಡುದಿಲ್ಲ. ಏಸಲ ನಿನಗೆ ಈ ಮನ್ಯಾಗ ಏನ್ ಬಾಳೆ ಮಾಡೋದು ಗೊತ್ತೈತಿ ನನಗ? ಏನ್ ಕೆಲಸ ಮಾಡೋದು ಗೊತ್ತೈತಿ ನನಗ? ಏನ ಎಲ್ಲ ಪಾಪ ನಿಮ್ಮ ಅಕ್ಕ ಕುಂದಿಸ್ ಮಾಡ್ಯಾಳ. ಯಾಕ ನೆನಪಿಲ್ಲನ? ಅರಿವಿಲ್ಲನ ಅದೆಲ್ಲ? ಸುಮ್ಮನೆ ಇದನ್ನೆಲ್ಲ ಬೆಳೆಸ್ಕೊಂತ ಹೋಗಲಾರ್ದ ಚಂದಾಗಿದ್ರಿ ಚಲೋ ಆತಿಲ್ಲ. ನಿಮ್ಮ ಅವ್ವನ್ ಕರೆಸಿ ಇಬ್ಬರನ್ನು ಓಡಿಸ್ತೀನಿ. ಅಲ್ಲೇ ನಿಮ್ಮ ಮನ್ಯಾಗ ವಿಡಿಯೋ ಮಾಡ್ಕೊಂತೀರ್ರಿ. ನಿನ್ನ ಪರ ವಹಿಸ್ಕೊಂಡು ನಿನ್ನ ಗಂಡ ಬಂದ್ರು ಅಷ್ಟ, ಆಕಿ ಪರ ವಹಿಸ್ಕೊಂಡು ಆಕಿ ಗಂಡ ಬಂದ್ರು ಅಷ್ಟ. ಬ್ಯಾಡ, ನನಗೆ ಕಿರಿಕಿರಿ ನೋಡಕ್ ಆಗುದಿಲ್ಲ. ಎಲ್ಲಾರು ನಿಮ್ಮ ಪಾಡಿ ನೀವು ಹೋಗ್ರಿ. ನಾನು ನನ್ನ ಗಂಡ ಇರ್ತೇವೆ. ಇದು ನಾನು ಗಂಡನ ಮನಿ ಇದೆ. ನಡಿ ಒಳಗ್ ನಡಿ, ಫೋನ್ ತಗೊಂಡ್ ನಡಿ. ಸುಮ್ಮನದೇನಂದ್ರೆ ಆಡಿದ್ದ ಆಟ ಆಗೈತಿ ಇವ್ರದ್ದು. ಮಾಡ್ತೇನೆ ನೋಡ್ತೇನೆ, ಹಿಂಗ ಮಾಡ್ಕೊಂತ ಹೋಗ್ಲಿ. ಎರಡು ಫೋನ್ ಜಡ್ಜ್ ಒಲೆಯಾಗ ಹೋಗಿತೇನೆ ನೋಡ್ತಿರ್ಲಿ. ಯಾರು ಬರ್ತಾರ ಕೇಳಾಕ್ ಬರ್ಲಿ. ಹೋದ್ರೆ ಹೋಗ್ಲಿ, ಅದು ಫೋನಿನ ರೊಕ್ಕ ಮಾರ ಮಣ್ಣಲ್ಲಿ ಯಾರಿಗೆ ಬೇಕಾಗೈತಿ? ನೆಮ್ಮದಿ ಇಲ್ಲದ ರೊಕ್ಕ ತಗೊಂಡು ಏನ್ ಮಾಡ್ಬೇಕು? ಯಪ್ಪ ಇನ್ನ ನಾ ಅವ್ರ ಮನೆಗೆ ಹೋಗುದಿಲ್ಲಪ್ಪ. ಅವಂಗ ಅವ್ರವ್ವ ಅವ್ರ ಅಪ್ಪನ ಹೆಚ್ಚ. ಏನು ನಾ ಹೆಚ್ಚ ಅಲ್ಲ ಅನ್ಯಾಗ ನನಗೆ ಕಿಮ್ಮತ್ತಿಲ್ಲ ಅಂದ್ರೆ ನಾ ಮನೆ ಕಾಲು ಇಡೋದಿಲ್ಲಪ್ಪ. ಇನ್ಮ್ಯಾಗ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ಅಷ್ಟೇ. ಏನಾತ್ವಾ ಅಂತದ? ಇವತ್ತು ಆಫೀಸ್ನಾಗ ನೀನ ಅಂದಿಲ್ಲ, ನೀನ ಹೋಗಿ ಮಾತಾಡ್ಸ ಅಂದಿದ್ದಕ್ಕೆ ನಾನ ಹೋಗಿ ಮಾತಾಡ್ತೀನಿ ಗೊತ್ತನ. ಆದ್ರೂ ಎಷ್ಟು ಸೊಕ್ಕಿರ್ಬೇಕ. ನಾನ ಹೋಗಿ ಮಾತಾಡ್ಸಿದ್ರು ಮತ್ತೆ ವಾಪಸ್ ಹಂಗ ಹಿಂಗ ನ್ಯಾಯ ತೆಗೆದು ಕಡಿಗೆ ಒಟ್ಟ ಮನಿಗೆ ಬಾ ಅನ್ಲಿಲ್ಲ. ಮತ್ತೆ ನಾನ ಕಡಿಗೆ ಮನಿಗೆ ಬರ್ತೇನೆ ಅಂದೆ. ಅಂದ್ಮೇಲೆ ನಿಂಗೆ ಇಷ್ಟ ಇದ್ರ ಬಾ ಅಂತಾನ. ಮತ್ತೆ ಇಷ್ಟ ಇದ್ರ ಬಾ ಅಂತಂದ್ರೆ ಏನ್ ಅರ್ಥದ? ಅವ್ನು ನಾ ಬರೋದು ಇಷ್ಟ ಇಲ್ಲನ? ಒಂದ್ ಮಾತು ಬಾ ಅಂತ ಕರಿಬೋದಿತ್ತಲ್ಲ, ಕರಿಲ್ಲ. ಹೋಗ್ಲಿ ಬಿಡ ಆತಪ್ಪ. ಇಷ್ಟೆಲ್ಲ ಜಗಳ ಆಗೈತಿ, ಇನ್ನಾರ ನೀನು ಒಂದ್ಸಲ ಸಾರಿ ಕೇಳ, ನಾನು ಕೇಳ್ತೀನಿ, ನಂಗೂ ಸಮಾಧಾನ ಆಕತಿ ಅಂತಂದ್ರ ನಂದೇನು ತಪ್ಪೇ ಇಲ್ಲ, ನಾ ಯಾಕೆ ಸಾರಿ ಕೇಳಲಿ ಅಂತಾನ. ಅಷ್ಟೇ ಅಲ್ಲಪ್ಪ, ಏನೇನಾತ್ ಗೊತ್ತನ? ಇಷ್ಟೆಲ್ಲ ಆತ ಗೊತ್ತನ? ಅದಕ್ಕೆ ನನಗ ಅವನಂತೆಲ್ಲ ಕಿಮ್ಮತ್ತಿಲ್ಲ, ಅವ್ರ ಮನಿ ಒಳಗೂ ಕಿಮ್ಮತ್ತಿಲ್ಲ. ನಾ ಮಾತ್ರ ಇನ್ನ ಅವ್ರ ಮನಿ ಕಡೆ ಹೆಜ್ಜೆ ಇಡಂಗಿಲ್ಲ, ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಅವ್ರಿಗೆ ಸಸಿ ಬೇಡ ಅಂದ್ಮೇಲೆ ನನಗೆ ಅದಕ್ಕೆ ಬೇಕು ಗಂಡನ ಮನಿ. ನಾನು ಹೋಗುದಿಲ್ಲ. ನನಗೇನಿಲ್ಲೇನ ಅಣ್ಣನ ಹೆಂಡ್ತಿಯಾರೋ ತಮ್ಮನ ಹೆಂಡ್ತಿಯಾರೋ ಯಾರೂ ಇಲ್ಲ, ಯಾರ ಕಾಟನೂ ಇಲ್ಲ. ನಾ ಆರಾಮಾಗಿರ್ತೇನೆ ಇಲ್ಲಿ. ಹಂಗೆ ಯಾಕೆ ಮಾಡ್ತಿ? ಮರ್ಯಾದೆ ಕೊಡೋದಿಲ್ಲ ಅಂತೇಳಿ ನೀ ಯಾಕೆ ಗಂಡನ ಮನೆಗೆ ಹೋಗೋದು ಬಿಡ್ತಿ? ಏನು ಹಂಗೆಲ್ಲ ಏನು ತೀರ್ಮಾನ ಮಾಡ್ಕೋಬೇಡ. ಬೇಕಾರೆ ಇನ್ನೊಂದು 4 ದಿನ ಇರು, ಮನಸ್ಸು ತಿಳಿ ಆಗೋಷ್ಟು. ಏನು ಮತ್ತು ಅವ್ರ ಒಂದು ಬಾಲನ ಬಡಿತಾನಂದ್ರೆ ಏನು ಮಾಡೋಕ್ಕಾಕತಿ? ಇನ್ನೊಂದು 4 ದಿನ ತಡಿ ನೋಡು, ಅವಾಗ ಹೆಂಡತಿ ಬೆಲೆ ಗೊತ್ತಾಗಿ ಆಕತಿ. ಇನ್ನೊಂದು 4 ದಿನ ಮನೆಯಾಗ ಹೆಂತಿಲ್ಲ ಅಂದ್ರೆ ತಾನ ದಾರಿಗೆ ಬರ್ತಾನ. ಏನು
ಅಲ್ಲ ಇವರು ಮಾತಾಡ್ಕೊಂಡು ಕಾಂಪ್ರಮೈಸ್ ಆಗೋ ಹೊತ್ನ್ಯಾಗ ಮತ್ತೆ ಯಾಕೆ ಮನೆ ನ್ಯಾಯ ತೆಗಿಬೇಕು ಇವ್ರು? ಈಕಿನೂ ಮಾತಾಡಲ್ಲ ಅವನು ಮಾತಾಡೋಣ, ಮತ್ತೆ ಒಂದಕ್ಕೊಂದು ನ್ಯಾಯ ಹತ್ತೈತದ. ಯಾಕೆ ಮಾತಾಡ್ಬೇಕು? ಇವ್ರದ್ದು ಏನು ತಪ್ಪಾತ್ ಅಂತ ಕೇಳ್ಕೊಂಡು ಕೂಡಾಕತ್ತಿದ್ರ, ಸುಮ್ಮನೆ ಕೂಡ್ಬೇಕು. ಅದನ್ನ ಬಿಟ್ಟು ಮತ್ತೆ ಈಕಿಗೆ ಅನ್ನೋದು ಈಗ ಅವಂಗ ಅನ್ನೋದು ಯಾಕೆ ಅನ್ಬೇಕು? ಯಪ್ಪ ನಾನು ಒಬ್ಬಕ್ಕೆ ಅಲ್ಲಪ್ಪ ಮಾತಾಡಿದ್ದ, ಅವರು ಮಾತಾಡಿದ್ರೆ ನಾನು ತಪ್ಪಾತ್ರಿ ನಾ ಮಾತಾಡಿದ್ದಂದು ಅನ್ನುವಾಗ ಸಾರಿ ಕೇಳಿದಾಗ ಅವನು ಸಾರಿ ಕೇಳಬೇಕಿತ್ತು, ಕೇಳಲಿಲ್ಲ ಅಂದ್ರೆ ನಾ ಒಬ್ಬಕ್ಕೆ ತಪ್ಪಾತ್ ಅನ್ಬೇಕನ, ಅವ ಅನ್ನೋದಿಲ್ಲನ? ನೋಡ್ವಾ, ನೀ ಇದು ಮಾಡೋದು ಸರಿಯಲ್ಲ. ಅವ ಅನ್ಬೇಕಿತ್ತು, ನೀ ಅನ್ಬೇಕಿತ್ತು, ಅವ ಅನ್ಬೇಕಿತ್ತು. ಇದೇ ಬೇಡ. ಯಾಕೆ ಏನಾತಂತ ನಾ ಕೇಳಾಕತ್ತಿರೋದು ನಿನಗೆ. ಇಲ್ಲಿ ಸಾರಿ ಕೇಳುವಂಥದ್ದು ಏನಾಗೈತಿ? ಹೌದು, ಕರೆಕ್ಟಾಗಿ ಅಂದ. ನಮ್ಮ ಮನೆ ಬಿಟ್ಟು ಹೋಗಂದಿದ್ ನಾ ಅಲ್ಲ, ಇಷ್ಟ ಇದ್ರ ಬಾ, ಮತ್ತೆ ಮನೆ ಬಿಟ್ಟು ಹೋದಕ್ಕೆ ನೀನ ಬಾ ಅಂದಾನ. ಆದ್ರೂ ಮತ್ತೆ ಏನಂದನವ, ಮನೆಗೆ ನಾ ಬರ್ತೇನೆ ಗಾಡಿ ತಗೊಂಡು ಕರ್ಕೊಂಡು ಹೋಗಕ್ಕೆ ಅಂದಾನ ಇಲ್ಲ. ನೀನೇ ಹೇಳಿದಿ ಈಗ, ಮತ್ತೆ ಕರ್ಕೊಂಡು ಹೋಗಕ್ಕೆ ಬರ್ತಾನ ಅಂದ ಮೇಲೆ ಮತ್ತೆ ಯಾಕೆ ಬಾಳೆ ತಗೊಂಡು ನಿಲ್ಬೇಕು? ನೀ ಏನಾರನಪ್ಪ, ನನ್ನ ಮನಸ್ಸಿಗೆ ಯಾಕೆ ಬೇಜಾರಾಗಕತ್ತೈತಿ. ನೋಡು, ನೀ ಭಾಳ ಅಂದ್ರೆ ಭಾಳ ಎಕ್ಸ್ಪೆಕ್ಟ್ ಮಾಡಾಕತ್ತಿ. ಅವ ಬರಲಿ, ಸಾರಿ ಕೇಳಲಿ, ಕಾಡಿ ಬೇಡಿ ನಾನು ಕರ್ಕೊಂಡು ಹೋಗ್ಲಿ ಅಂತ ನೀ ಅದನ್ನ ಅನ್ಕೊಳಕತ್ತಿ. ಆದ್ರೆ ಅವಂಗೂ ಒಂದು ಗಂಡಸನ್ನು ಒಂದು ಅಹಂಕಾರ ಇರ್ತೈತಲ್ಲ. ಅವ ನಾ ಯಾಕೆ ತಪ್ಪಾತಂತ ಕೇಳಲಿ, ಆಕಿನ ಹೋದಾಗ ಆಕಿನ ಬರಲಿ ಅಂತ ಅವಂಗೂ ತಲೆಯಾಗ. ಹಿಂಗೆ ಒಬ್ರಿಗೊಬ್ರು ಮಾಡ್ಕೊಂಡ್ರೆ ಹೆಂಗೆ ಜೀವನ ಆಕತ್ತಿ? ನೀನ ಹೇಳವ ಮಗಳ, ಹೇಳಿ ಏನಾಗ್ಬೇಕಂತದಿರಿ ಇಬ್ರು? ಹೇಳೋಷ್ಟು ಹೇಳೇನ್ವಾ. ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು, ಏನಾರ ಮಾಡ್ಕೊ, ಹೆಂಗಾರ ಮಾಡ್ಕೊ, ನಿನಗೇ ಬಿಟ್ಟಿದ್ದು. ಆದ್ರೂ ಅಪ್ಪ ನನಗಂತೂ ಈಗ ಹೋಗಕ್ ಮನಸ್ಸಿಲ್ಲಪ್ಪ. ನನ್ನ ನಾಯಿಗತ್ತೆ ನೋಡ್ಬೇಕನ ಅವ್ರ? ಅಲ್ಲ, ಮನಿಗೆ ಮನಸ್ಸಿದ್ರ ಬಾ ಅಂತಾನ. ಯಾಕ ಬಾ, ನೀ ನನ್ನ ಹೆಂಡತಿ, ನೀ ಇಲ್ದ ನನಗೆ ಆ ಮನಿ ಒಳಗೆ ಇರಂಗ ಆಗ್ವಲ್ತ. ನನಗೆ ಯಾಕ ನೀ ಇಲ್ದ ಬೇಜಾರಾಗಕತ್ತೈತಿ, ನೀ ನನ್ನ ಹೆಂಡತಿ ಬಾ, ನನಗೆ ಮನಿ ಬಿಕೋ ಅನ್ಸಕತ್ತೈತಿ ಅಂತ 4 ಮಾತು ಅವ್ರ ಬಾಯಾಗ ಬರ್ಲಿಲ್ಲ. ನೋಡ್ವಾ, ಏನು ಮಾಡ್ತೀನಿ ನೋಡಿ, ನಿನಗ ಬಿಟ್ಟಿದ್ದು. ನಾ ಹೇಳೋಷ್ಟು ಹೇಳಾಕತ್ತೀನಿ, ಮತ್ತು ನೀನಿಂದ ಮಾತಾಡತ್ತಿ. ನನಗಂತೂ ಇವೆಲ್ಲ ಒಂಥರ ಇದ್ರಾಗ ಯಾರು ತಪ್ಪ ಯಾರು ಸರಿನ ಎಲ್ಲಿ ಮಾತಾಡಕ್ಕೆ ಹೋಗೋಣವ. ಆತು, ನೀ ಹೆಂಗೆ ಅನಿಸುತ್ತೆ ನೋಡಿ ಹಂಗೆ ಮಾಡಿ. ನಿಮ್ಮ ಉಂಟು ನೀ ಉಂಟು ಆಕಿ ತಲೆ ತಿಕ್ಕಾಕಿ, ನೀ ಹಿಂಗೆ ಮಾತಾಡಾಕಿ ಇಟ್ಕೊಂಡು ಕುಂತಾಳಲ್ಲ ಮಗಳ ಮನ್ಯಾಗ. ಇರು, ನಿನಗೆ ಬಿಟ್ಟಿದ್ದು. ಎಲ್ಲ ಬಿಟ್ಟು ನನ್ನ ಮ್ಯಾಗ ಒಂದು ಬರ್ರಿ ನೀವು. ಅಕ್ಕಿಗೆ ಹೇಳಿದ್ದೇನ ಪಾಪ ಮನಿ ಬಿಟ್ಟು ಬಾ ಅಂತೇಳಿ. ನಾನೇನು ಫೋನ್ನೇ ಕೇಳಿಸ್ಕೊಂಡಿಲ್ಲ ಅನ್ಬೇಡ್ಲಿ, ಕೇಳಿಸ್ಕೊಂಡ ನೀ ಅದಕ್ಕೆ ಹೇಳಾಕತ್ತೇನೆ. ಯಾಗ್ರሽ ಎದಿ ಒದ್ನಿ ಅಂದ್ರೆ ಉಸಲ ಸಿಕ್ಕೋಬೇಕು ಬಿಡಾಡಿ. ಮತ್ತೆ ನನ್ನ ಬಾಯಿಗೆ ಯಾಕೆ ತರಿಸ್ತಿ? ಮತ್ತೆ ಮನಿ ಹಾಳು ಮಾಡಕ್ ಮಂತ್ರಿ ಸೇರ್ಕೊಂಡು ನೋಡಿ. ನೀ ಆತಾಗ ಅಲ್ಲೇ ಹೇಳಾತಿದ್ದಿಲ್ಲ ನೀನು, ಕಟ್ಬಿಟ್ಟು ದುಡಿತಿ ನೀನು. ನೀ ಯಾಕೆ ರೊಕ್ಕ ದುಡ್ದು ಎಲ್ಲ ಅವ್ರ ಸಾಲ ಹರಿಯಾಕತ್ತಿ? ಮೆಲ್ಲಕ್ಕೆ ಹೆಂಗಾರ ಮಾಡಿ ಹೊರಗೆ ಬರ್ರಿ ಅಂದ್ರೆ ಗಂಡ ಹೆಂಡತಿ ಹೊರಗಿದ್ರಿ ಅಂದ್ರೆ ನೀ ದುಡ್ದಿದ್ದು ನಿಮ್ಗೆ ಉಳಿತೈತಿ. ಏನಾರು ಯಾಕೆ ಮಾಡ್ಕೊಲ್ರಕ್ಕ ಅವ್ರ ಅಂತ ಅನ್ನಕತ್ತಿದ್ದಿಲ್ಲ. ನೀ ಹೇಳ್ಬಿಡು ನೋಡುನು, ನೀ ಅನ್ನಕತ್ತಿಲ್ಲ ಅಂತ ಹೇಳ್ಬಿಡು ನನಗೆ ನೋಡುನು. ನೀ ಅಂದಿದ್ದು ಗೊತ್ತೈತಿ, ಆಕಿ ಹ್ಞೂ ಯವ್ವ ಅಂದಿದ್ದು ಗೊತ್ತೈತಿ, ಎಲ್ಲ ಗೊತ್ತೈತಿ ನನಗೆ. ನಾನು ಹಂಗಾರ ಬಿಡು ತಿಳುವಳಿಕೆಸ್ತಿ ನನ್ನ ಮಗಳು. ತಾಯಿ ಏನೋ ಒಂದು ಹೇಳ್ತಾಳ, ಈಕೆ ಯಾಕೆ ಅದನ್ನು ಕೇಳಿಸ್ಕೊಂತಾಳ ಅಂತ ನಾ ತಿಳ್ಕೊಂಡ್ರೆ ತಾಯಿ ಹೇಳ್ದಂಗೆ ಬಂದಾಳಲ್ಲಿಕ್ಕಿ. ಏನು ಮಾಡ್ಬೇಕಾತಿ ಈಕಿ ಗಂಗಾರ? ನೋಡ, ನನ್ನ ಬಾಯಿಗೆ ಭಾಳ ಕೆಟ್ಟ ಹೊಲಸು ಬರ್ತಾವ. ಮತ್ತು ಮಗಳದಾಳ ಮುಂದಂತ ಬೈಯಾಕತ್ತಿಲ್ಲ. ಮತ್ತೆ ನಿನಗೆ ಏನ ಮಾಡೋದು? ಏನು ಮಾಡ್ತಿ ಮಾಡ. ಸುಮ್ಮನೆ ನೀ ತಲೆ ಕೆಡಿಸ್ಕೊಬೇಡ. ಇನ್ನೊಂದು 4 ದಿನ ಹೋಗ್ಲಿ, ಏನು ನೀನೊಮ್ಮೆ ನೀನೇ ಹೋಗಿ ಮಾತಾಡ್ಸು. ಹಾಳಾಗಿ ಹೋಗ್ಲತ್ತಾಗ ಮತ್ತೇನು ಮಾಡ್ಬೇಕು? ಅವ ಮನೆಗೆ ಬಂದು ಕರಿತಾನ, ಇಲ್ಲ ನೀ ಇಲ್ದ ನಂಗೆ ಇರೋಕ್ಕಾಗೋದಿಲ್ಲ ಅಂತ ನಾ ಮಾಡಿದ್ದೆ. ಇದೆಲ್ಲ ಉಲ್ಟಾನ ಹೊಡಿತಲ್ಲ. ಹೋಗ್ಲಿ ಬಿಡು. ಇಲ್ಲೇ ನಿನಗೇನೇನ ತಂಗಿರ ಕಾಟಲ್ಲ, ಅಣ್ಣ ತಮ್ಮಗಳು ಕಾಟಲ್ಲ, ಅವ್ರ ಹೆಂಡ್ರ ಕಾಟಲ್ಲ, ಒಬ್ಬೇಕೆ ರಾಣಿಗತ್ತೆ ಅದಿ. ಇರು, ಹಿಂಗೆ ಮಾಡು. ನಿನ್ನ ಗಂಡ ಫೋನಿಗೆ ಹಚ್ಚಿದ್ರೆ ನೈಸಾಗಿ ಮಾತಾಡು. ಈ ಸಲ ಜಗಳ ಮಾಡ್ಕೊಬೇಡ, ಮನೆ ಸೇರ್ಕೊಂಬಿಡು. ಏನೋ ನೀನು ಅದನ್ನ ಹೇಳ್ತಿ. ಅದು ತಗೋ ನೋಡೋಣ. ತಲೆ ಯಾಕ ಮಗಳ ಏನಾತವ? ರೀ ರೀ ಬರ್ರಿ ದೌಡ. ನನ್ನ ಮಗಳು ಯಾಕೆ ತಲೆ ತಿರುಗಿಬಿಡಕತ್ತಾಳ? ಬರ್ರಿ. ಏನಾತ ಯವ್ವ ನನ್ನ ಕಳಲ? ಯವ್ವ ದೇವ್ರ, ಯಾವ ದೇವ್ರಿ ಏನಾತ ಇವತ್ತಾಗ? ಯಾವ ಕಣ್ಣು ಬಿಟ್ಟವ ಕಣ್ಣು ಮಣ್ಣಾಲಿ ನನ್ನ ಮಗಳ ಮ್ಯಾಗ? ಯವ್ವ ದೇವ್ರ, ಯಾವ ಶಾಪ ಹಾಕಿದ್ವ ಯವ್ವ? ನನ್ನ ಮಗಳ ಒಂದು ಆರಾಮಿದ್ರಷ್ಟ ಸಾಕವ ಯವ್ವ. ಏನಾತ ಏನಾತಂತಿರಲ್ರಿ? ಹುಡುಗಿ ಬೀಳಕತ್ತಾಳ. ಬರ್ರಿ ಮಗಳ, ಹೇಳುವ ಹೇಳು, ನಿಧಾನ ಕೇಳುವ. ಬಾಯ್ ಇಲ್ಲಿ ತಡಿ, ನೀನು ಇಲ್ಲಿ ಬಾಯ್ ಪಲಂಗ್ ಮೇಲೆ ಕುಂದಿಸ್ಬೇಕಿನ್ನ. ನಾ ಹೋಗಿ ಹನುಮಾನ್ ಡಾಕ್ಟರ್ ಕರ್ಕೊಂಬರ್ತೇನೆ. ಅವನು ಮನೆಗೆ ಬರ್ತಾನ. ಸುಮ್ಮನೆ ಪರೀಕ್ಷೆ ಮಾಡಕ್ಕೆ ಚಿಂತಿರಂಗಿಲ್ಲ ತಗ. ಅವ ನನ್ನ ಕೈ ಕಾಲನ ಶಕ್ತಿನ ಹೊಂಟತಿ ಬೇವ. ಯಾಕ ಏನು? ಯೋ ದೇವ್ರೆ, ನನ್ನ ಮಗಳಿಗೆ ಏನಾತ ಯವ್ವ? ನಿಧಾನವ ಕುಂದ್ರು. ಮತ್ತಿನೇನೈತಿ? ಹಗಲೇನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಒಬ್ಬ ಅದಾನಲ್ಲ ಪುಣ್ಯಾತ್ಮ, ಅದು ಏನಂತ ಮದುವೆ ಮಾಡ್ಕೊಂಡ ಏನು ನನ್ನ ಜೀವನದಾಗ, ನನ್ನ ಮಗಳ ಜೀವನದಾಗ. ನೋಡು, ಮದುವೆ ಮಾಡ್ಕೊಂಡು ನನ್ನ ಮಗಳನ್ನಿಷ್ಟು ಗೋಳು ಬರ್ಸ್ಕೊಂಡು ತಿನ್ನಾಕತ್ತಾನ. ಸಾಕಾಗೈತವ ಯವ್ವ ನನಗಂತೂ ಹೊತ್ತಾಗ. ಏನು ಮಾಡ್ಬೇಕು ನೋಡು, ಯಾತ್ತಾಗಂತ ಬಡ್ದಾಡ್ಬೇಕು. ಏನಾತ ಏನು ನನ್ನ ಮಗಳು ಏನಾರ ಮಾಡಿ ಹಿಡ್ಕೊಂಡ್ಲ? ಏನೋ ಗಂಡ ಹಿಂಗೆ ಜಗಳ ಮಾಡಿದ್ದಕ್ಕೆ ಮನೆಗೆ ಬಂದ್ರೆ ಅಪ್ಪ ಹಿಂಗೆ ಬಾಯ್ ಮಾಡವ. ಮತ್ತೆ ಎಲ್ಲಿ ಹೋಗ್ಬೇಕು ನನ್ನ ಮಗಳು? ಅಪ್ಪ ಹಿಂಗೆ ಗಂಡ ಹಂಗೆ. ನನ್ನ ಮಗಳಿಗೆ ಗೋಳ ಕೇಳೋರು ಯಾರದಿರೇ ಯವ್ವ? ನನ್ನ ಮಗಳಿಗೆ ಯಾರಿಲ್ರೇ ಯವ್ವ? ಬಾಯ್ಗೆ ಬಂದಾಗ ಮಾತಾಡ್ಬೇಡ. ಬಾಯ್ಗೆ ಏನಾಗೈತೆ ನೋಡು, ಡಾಕ್ಟರ್ ಕರ್ಕೊಂಡ್ ಬರ್ತೇನೆ. ಏನಾರ ಅತಿಯಾಗಿ ಟೆನ್ಷನ್ ಗಿನ್ಷನ್ ಏನಾರ ಮಾಡಿ ಹಿಡ್ಕೊಂಡಾಳೆ ಏನು ಯಾರಿಗೆ ಗೊತ್ತು? ಅದಕ್ಕೆ ಎಲ್ಲಿ ಹಿಂಗಾಗೈತೆ ಏನು? ತಾತ ತಡಿ, ಡಾಕ್ಟರ್ ಬರಲಿ. ಏನು ದೊಡ್ಡ ನೀನ ಎಲ್ಲ ಇದಾಗಿಬಿಡ್ತೀಯಲ್ಲ ನೀನ. ನಿಂತು ಬಿಡ್ತಾಳ ಬಾಯ್ ತಕೊಂಡು ಎಲ್ಲ. ಅದಕ್ಕೂ ತಡಿ, ಹೋಗಿ ಬರ್ತಾನೆ. ಹುಷಾರಾಗಿ ನೋಡ್ಕೊ, ಹುಡುಗಿ ಕಡೆ ಲಕ್ಷ್ಯ ಇರಲಿ. ಬರ್ತಾನೆ. ಅಯ್ಯೋ ನನ್ನ ಮಗಳ ಏನಾರ ಹೋದ ನಿಮ್ಮಪ್ಪ? ಅಲ್ಲ ನನ್ನ ಮಗಳ, ನಿಮ್ಮಪ್ಪ ಇದ್ದಂತ ಏನಾರ ನಾಟಕ ಏನಾರ ಮಾಡಿದೇನವ? ಇನ್ನು ಕರೆನ ತೆಲಿಗಿಲಿ ತಿರ್ಗಾಕತ್ತೆ ನಿನಗೆ. ಯವ್ವ ಏನು ಮಾತಂತ ಮಾತಾಡ್ತೀವಿ? ನಂಗೆ ಕರೆನ ತ್ರಾಸ ಆಗಕತ್ತೈತಿ. ನಂಗೆ ಆಫೀಸ್ನಾಗ ತ್ರಾಸ ಆಗ್ತಾ ಇತ್ತು ಇವತ್ತು. ಸುಮ್ಮನೆ ಅದೇ ಹೋಲ್ ಅಂತೇಳಿ ಮನೆಗೆ ಬರ್ಬೇಕಾರು ಯಾಕೋ ಒಂಥರ ಸಮಾಧಾನ ಆಗಕತ್ತಿದ್ದಿಲ್ಲ.
ಈಗ ಇನ್ನೂ ಜಾಸ್ತಿ ಆಗ್ತದೆ ಮಾತಾಡಿದ್ದಕ್ಕೆ. ಇಲ್ಲವಾ ಯಾ ನಾಟಕ ಮಾಡಕ್ಕೆ ಹೋಗ್ಲಿ, ನಿಂದೊಂದು ಅತ್ತಾಗ ಇಲ್ಲದ ಊಹೆ ಮಾಡ್ಕೊತೀನಿ ನೋಡತ್ತಾಗ ನೆಮ್ಮದಿ ಇಲ್ದಂಗೆ ಅತ್ತಾಗ. ಹೌದಾ? ಆತಾತ. ಗಿರ್ಜಿ 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 ಏನ್ರಿ? 2,000 ರೂಪಾಯಿ ಇದ್ರ ಕೊಡ, ಅರ್ಜೆಂಟ್ ಬೇಕಾಗೈತಿ. 2,000ನ ಎಲ್ಲಿಂದ ತರ್ಲೇಪ್ಪ? ನಾನಾರ 2,000 ರೂಪಾಯಿನ ಬಂದಿದ್ದಾರ ಪೂರ ಸಾಲ ಕಟ್ಟಕ್ಕೆ ಹೊಂಟತಿ. ಏನು ಮಾಡ್ಬೇಕು ನೋಡು. ಈ ತಿಂಗಳು ಎಂತ ಚಂದ ನನ್ನ ಸುಸಿ ಪಗಾರ ಬರ್ತಿತ್ತು, ಪಾಪ ಸಾಲ ಕಟ್ಟಕ್ಕೆ ಕೊಡ್ತಿತ್ತು. ಈ ತಿಂಗಳು ಅಲ್ಲಿ ಅದಾಳ, ಎಲ್ಲಿ ಪಗಾರ ಅಲ್ಲಿ ಅವ್ರ ಅಪ್ಪ ಅವ್ರು ಹೋಗೋ ಕೊಟ್ಟು ಬರ್ತಾಳ ಏನ. ಮುಚ್ಚ್ರಿ ಬಾಯಿ, ಏನು ಚಂದ ಯೋಚನೆ ಮಾಡಕತ್ತಿ ನೋಡು. ಸೈ ಆಕೆ ಅನ್ನೋದಕ್ಕೂ ನೀವು ಮಾಡೋದಕ್ಕೂ ಒಂದೇ ನೆವ್ರು. ಎಲ್ಲಿ ಕೊಟ್ಬಾ? ಎಲ್ಲರೂ ಯಾಕೆ ಕೊಟ್ಟು ಬರ್ವಾಳಕ್ಕ? ಮನಿ ಮಠ ನಂದು ನನ್ನ ಗಂಡನ ಮನಿ ಅನ್ನೋದು ಎತಿ ಇತ್ತಂದ್ರೆ ಕಾದಿಟ್ಕೊಂಡು ವಾಪಸ್ ಬಂದು ಸಾಲ ಹರಿತಾಳೆ. ಇಲ್ಲ ಅಂತಂದ್ರೆ ಇಲ್ಲ. ಅದ್ರಾಗ ನನಗೆ ನನ್ನ ಹೊಟ್ಟೆವೇನು ಹತ್ತೈತಿ? ಏನಪ್ಪ ಇದ್ದೊಬ್ಬ ಮಗನ ಜೀವನ ಹಿಂಗಾತಲ್ಲ, ಇತ್ತಾಗ ಗಂಡ ಹೆಂಡತಿ ಜೊತೆಗೆ ಇಲ್ಲ, ಇವಂಗೂ ನೆಮ್ಮದಿ ಇಲ್ಲ, ಮನಿ ನೋಡಿದ್ರೆ ಅತಂತ್ರ ಆಗೈತಲ್ಲ ಅಂತ ನಾವು ಒದ್ದಾಡಕತ್ತೀನಿ. ಇವರಿಗೆ ರೊಕ್ಕದ ಚಿಂತಿ. ಅತ್ತಿಯರ ಕೊಟ್ರ ಕೊಡವಾಳಕ್ಕ. ಮತ್ತು ನನ್ನ ಮಗ ಬಂದಾಗ ಹಿಂಗೆ ಮಾತಾಡಬೇಡ್ರಿ. ಅವ ಅನ್ನೋದಕ್ಕೂ ಆಕಿ ಮಾಡೋದಕ್ಕೂ ಏನ್ರಿ ನೀವು ಹಿಂಗೆ ಅನ್ನೋದಕ್ಕೂ ಒಂದೇ ನೆವರಾಕತ್ತಿ. ತೆಲಿಕೆಟ್ ನನ್ನ ಮಗನೂ ಕಿತ್ಕೊಂಡು ಹೋದಂದ್ರೆ ಏನು ಮಾಡಲಿ ನಾನು? ಇವತ್ತು ಆಫೀಸ್ಗೆ ಹೋಗ್ಯಾನ. ಏನಂತ ನಾನು ಹೊಟ್ಟಬೇನಿ ನಿಮ್ದೊಂದು ತಗ. ಅತ್ತಿಯರ ಕಡೆ ಬಂದತ್ ನೋಡ್ರಿ ಮನ್ನಿವಾರ 2,000 ರೂಪಾಯಿ ಕೇಳ್ರಿ, ಅವ್ರ ಅಕೌಂಟ್ನಾಗ ಇರ್ತತಿ. ಯವ್ವ 2,000 ರೂಪಾಯಿ ಕೊಡ್ಬೇ. ಒಂದಿಟ್ಟು ಹೊಲಕ್ಕೆ ಮನೆಯವ್ರ ಗೊಬ್ಬರ ಹಾಕ್ಸೇನಿ, ಇದ್ದಿದ್ದು ರೊಕ್ಕನೂ ಖರ್ಚಾಗೈತಿ. ಕೈಯಾಗ ರೊಕ್ಕಿಲ್ಲ, ಸಂತಿ ಹಾಕಿಸ್ಬೇಕು ಮನಿಗೆ ಒಟ್ಟು. ಶಿವರಾತ್ರಿ ಹಬ್ಬ ಹಣ್ಣದು ತರಬೇಕು. ಯವ್ವ ನಾವಲ್ವಾ ಮನಿ ಬಗ್ಗೆ ಎಂತ ಕಾಳಜಿ ಬಂದತ್ರಿ ನಿಮಗ? ಹಣ್ಣು ಹಂಪ್ಲ ತರೋದು ವರ್ಷ ನಾನ ಹೇಳ್ಬೇಕು ನಿಮಗ, ಹಣ್ಣು ತೊಂಬರ್ರಿ ಶಿವರಾತ್ರಿ ಹಬ್ಬಕ್ಕೆ ಹಣ್ಣು ತೊಂಬರ್ರಿ ಅಂತೇಳಿ. ಅವಾಗ ತರ್ತಿದ್ರಿ, ಈ ಸಲ ಯಾಕೋ ಇಲ್ಲ? ಕರೆ ಹೇಳ್ರಿ, ಎದಕ್ಕದ 2,000? ನಿಂದೊಂದ್ರ ಆಡತಗ ಇಲ್ಲ ಮರಯ್ಯ, ಹಣ್ಣ ತರಕ. ಯವ್ವ ಹಣ್ಣು ತರಕ ರೊಕ್ಕ ಕೊಡು. ನನ್ನ ಮಗಳು ಕೊಟ್ಟು ಕಳಿಸ್ಬೇಕಂತ ರೊಕ್ಕನ ನಾನು ನಿಮ್ಮ ಮಗ ಕೊಡುದಿಲ್ಲ. ಇದಕ್ಕ ಮತ್ತೆ ಯಾಕೆ ಬೈತೇನೆ ಮತ್ತೆ ನಾನು? ಅಲ್ರಿ ಅವ್ನಿಗೆ ಏನು ಕಡಿಮೆ ಆಗೈತಲ್ಲಿ? ಗಂಡ ದುಡಿತಾನೆ, ಮನ್ಯಾಗ ಬೇಕಾದಂಗ ಐತಿ. ಏನ್ ಸಾಲೆಲ್ಲ ಸಮದಲ್ಲ, ಮಗಾನು ದುಡಿಯಂಗ್ ಬರಂಗತ್ನಿ. ಇಷ್ಟ ವಯಸ್ಸಕ್ಕೆ ಬಂದಾನ, ಮತ್ತೇನು ರಾಡಿ ಇಲ್ಲಿಂದ ರೊಕ್ಕ ಕೊಟ್ಟು ಕಳ್ಸದೆ ನೋಡ್ರಿ. ಅತ್ಯಾರ ಹೇಳಾಕತ್ತೀನಿ, ಈ ಸಲ ಅಂತ ನಿಮ್ಮ ವೈದ್ ನಿಮ್ಮ ಮಗಳ ಮನ್ಯಾಗ ಹೋಗದ್ ಬರ್ತಾನೆ. ಒಂದು ಚಾಕ್ರಿ ಮಾಡೋದಲ್ಲ, ನಾನು ಮರ್ಯಾದಿಂದ ರೊಕ್ಕ ಕೊಟ್ರಿ ಚಲೋ ಆತ. ಏನ ತೀರಾ ಐತಿಲ್ಲ? ಮೊದಲು ಹೋಗಿ ಅದನ್ನ ಹೆಬ್ಬಟ್ ಕ್ಯಾನ್ಸಲ್ ಮಾಡಿ ಬರ್ತಾನೆ. ಅದನ್ನ ಆಗಿದ್ದ ಅಲ್ಲ ತಗ, ನಮ್ಮ ಅತ್ತಿಗೆಲ್ಲ ತೆಗೆದೋಗಿರಿ, ನಂದು ಕೊಡ್ರಿ 2,000 ರೂಪಾಯಿ ಅಂತ ಕೇಳ್ತಾನೆ. ಏನ ಮನುಷ್ಯ ಐತಿನೇ ಇಲ್ಲ ತೀರ? ನನ್ನ ಸಿಟ್ಟನ್ನ ಎತ್ತಿಗೇರಿಸ್ತಿರಲ್ಲ. ನಮ್ಮನೆ ಅಂತಿಂದ ನಮ್ಮನೆ ಅಂದು ಅಲ್ಲಿ ಮಗಳಿಗೆ ಕೊಡೋದೇನೈತ್ರಿ ತೀರ ನಿಮ್ದು? ಅಲ್ಲೇನು ಕಡಿಮೆ ಆಗೈತಿಗೆ? ಅದಂತೂ ಮಾನಗೇಡಿ ನಾಚಿಗೇಡಿ. ಅದಕ್ಕಂತ ಅದಕ್ಕೆ ತವ್ರ ಮನೆ ಕಿಮ್ಮತ್ತಿಲ್ಲ, ಅದಕ್ಕೆ ತಿರಾರ್ಗೇಡಿ. ಇಂಥ ಹೆಣ್ಮಕ್ಳು ಇದ್ದದಕ್ಕೆ ಬಿಟ್ಟು ಅದಕ್ಕೆ ತವ್ರ ಮನೆ ಬಗ್ಗೆ ಕಾಜಿ ಇಲ್ಲದಕ್ಕೆ ಮಾರಿ ಮಣ್ಣಾಲಿ ಬಂದು ರೊಕ್ಕ ಇಸ್ಕೊಂಡೋಗತ್ತಿದ್ದಾರೆ. ಸಲ ಅಡಗಲಿ ಬರ್ಲಿಕ್ಕೆ ಸಲ ಬರ್ಲಿಕ್ಕೆ ಏನಿಲ್ಲಕ್ಕೆ ನಾಕಿನ 2,000 ರೂಪಾಯಿ ಇಸ್ಕೊಂಡೋಗಿ ನೆಮ ಮಾಡ್ಕೊಂಡು ಬಂದ್ಲಂದ್ರೆ ಖಂಡಿದ್ದೆಲ್ಲ ಮಿಂಡ್ರದೇವ್ ನಂಗೆ ಒಯ್ದ ಬಿಡ್ತೈತಿ ಅದ್ರ ಮಾರಿ ಮಣ್ಣಾಲಿ. ಮತ್ತಿನ್ನೇನು ಅನ್ಬೇಕ? ಎಷ್ಟು ಬೈತಾಳೆ ನೋಡ್ಲಾಕಿ ಅಂತ. ಚಲೋದಿರ ಹೇಳ. 2,000 ರೂಪಾಯಿ ನಿಮ್ಮ ಅವನ ಕಡೆ ಇಸ್ಕೊಂಡ ಹಣ್ಣು ತರ್ಬೇಕು ನೀವು. ಅದು 2,000 ರೂಪಾಯಿ ಪೂರ ಇಸ್ಕೊಳಂಗಿಲ್ಲ, ಇಸ್ಕೊಂಡು ನನ್ನ ಕೈಯಾಗ ಕೊಡ್ಬೇಕು. 2,000 ರೂಪಾಯಿ ಬೇಕಾರೆ ಶಿವರಾತ್ರಿಗೆ ಹಣ್ಣು ತರಕ? ಯಾರಂತೇಳಿ ಕಿವ್ಯಾಗ ಹೂಡಾಕತ್ತೀರಿ ನೀವು? ಕರೆ ಹೇಳ್ರಿ, ಬೇರೆ ಎದಕ್ಕೆ ಬಳಸಾಕತ್ತೀರಿ ರೊಕ್ಕನ? ಮತ್ತೆ ಶಿವರಾತ್ರಿಗೆ ಹಣ್ಣು ತರಕಂತೀರೇನ? 2,000 ರೂಪಾಯಿ ಏನ ನಾನ ತಗೋತೀನಿ. ಅದನ್ನ ಕೈ ಇದು ATMನಾಗ ಇರೋದು ಕಾರ್ಡ್ ತೊಗೊಂಡು ಹೋಗಿ ತೆಗಿಸ್ಕೊಂಬಂದ್ರಲ್ಲ ಬ್ಯಾಂಕಿಂದ ಇವ್ರಿಗೆ ಬರೋದು. ಏನು ನಾಟಕ ನಾಟಕ. 1,000 ರೂಪಾಯಿ ನಾ ತೊಗೊಂಡು 1,500 ರೂಪಾಯಿ 500 ರೂಪಾಯಿ ಕೊಡ್ತೀನಿ, ಹೋಗಿ ಹಣ್ಣು ತೊಗೊಂಬರ್ರಿ. ಅಯ್ಯೋ ದೇವ್ರೆ, ಹಾವು ಹೊಡೆದು ಹದ್ದಿಗೆ ಹಾಕಿದಂಗೆ ಆತಲ್ಲಪ್ಪ. ನಮ್ಮ ಅವ್ನ ಕಡೆ 2,000 ಗಿಟ್ಟಿಸ್ಕೋಬೇಕಂದೆ, ಈಕಿ ಗಂಟು ಬಿದ್ಲು. ಅದಕ್ಕೆ ಏನು ಮಾಡ್ಬೇಕಾತಿ? ಈ ನಮ್ನಿ ಶಿಟ್ ಮಾತಿಕಿಗೆ ಮೊದ್ಲು ಇನ್ನು ಏನಾರ 2,000 ರೂಪಾಯಿ ಎದಕ್ಕೆ ತೊಗೊಂಡು ಹೊಂಟನಿ ಅಂತ ಗೊತ್ತಾತಂದ್ರೆ ಯವ್ವ ದೇವ್ರ ನಾನು ಕೊಂದ ಬಿಡ್ತಾಳಿಕೆ. ನಾನು ಹಂಗಾರೆ ಈ ಸಲ ಭಾಳಷ್ಟು ಗೆದ್ಯಾಕೆ ಚಲೋ ಆಕತ್ತಡಿ ಅಂತ ಮಾಡಿದ್ದೆ. ಈ ಸಲ ಆಗಲ್ಲ ಒಲ್ಲೆ ಅಂತ ಹೇಳಿದ್ರೆ ಅದು ಮತ್ತೇನು ಮಾಡೋದು? ರೊಕ್ಕಾರ ಇಲ್ಲ, ಎಲ್ಲಿದಾರ ಸಾಲನಾರ ಮಾಡಿ ಒಯ್ಲೇನು? ಬೇಡ, ಮಗ ವಯಸ್ಸಕ್ಕೆ ಬಂದಾನ, ಮತ್ತು ಅವ್ನಿಗೆ ಸಿಟ್ಟು ಬಂದಿಂದಾಗಡೆ ಯಪ್ಪ ನಿನಗೆ ಎದಕ್ಕೆ ಬೇಕಾಗಿತ್ತು ಅನ್ನಂದ್ರೆ ಏನು ಮಾಡೋದು? ಸುಮ್ಮನೆ ಮಗನ ಮುಂದೆ ಮರ್ಯಾದೆ ಕಳ್ಕೊಳ್ಳೋ ಆಟ. ಮೊದಲೇನೋ ನಡೀತಿತ್ತು, ಈಗವಾಗ ಮಗನ ಬಾಯಿಗೆ ಬಂದಾಗ ಅವನ ದುಡ್ದಾಕವ. ಈಗ ಅವನ ಕಡೆ ಎಲ್ಲನೂ ಸೋಳಕ್ಕೆ ಹೋಗ್ಲಿ, ಬೇಡೇ ಬೇಡ.